ಪ್ರಿಯ ವೀಕ್ಷಕರೇ, ನಮ್ಮ ರಾಜಕಾರಣಿಗಳ ನೀರಸ ಆಡಳಿತ ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಮಲೆನಾಡಿನ ಆ ಒಂದು ಗ್ರಾಮದ ಜನರು ಈಗ ಮತ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬೆನವಳ್ಳಿ ಗ್ರಾಮದ ಸಿದ್ದೇಶ್ವರ ಬಡಾವಣೆಯ ನಿವಾಸಿಗಳು ಕಳೆದ 3 ವರ್ಷಗಳಿಂದ ರಸ್ತೆ ನಿರ್ಮಾಣಕ್ಕಾಗಿ ಆಗ್ರಹಿಸ್ತಾ ಇದ್ರು. ಆದರೆ ವಿಪರ್ಯಾಸ ನೋಡಿ, ಇಲ್ಲಿನ ಅಧಿಕಾರಿಗಳು ಹಾಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮಾತ್ರ ಗಾಳಿಯಲ್ಲಿ ಗುಂಡು ಹೊಡೆಯುವ ಮಾತನ್ನ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿನ ಸ್ಥಳೀಯರ ಆರೋಪ. ಅಲ್ಲಿನ ವಿದ್ಯಾರ್ಥಿಗಳು ತಾವು ತಮ್ಮ ಮನೆಗೆ ಮತ್ತು ಶಾಲೆಗೆ ಹೋಗಲು ಗದ್ದೆಯಂತಿರುವ ರಸ್ತೆಯಂತೆ ಕಾಣುವ ಇದೇ ಜಾಗದಲ್ಲಿ ಎದ್ದು ಬಿದ್ದು ದೇಹವನ್ನೆಲ್ಲ ಕೆಸರು ಮಾಡಿಕೊಂಡು ಶಾಲೆಗೆ ಹೋಗಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಇದೇ ದುಸ್ಥಿತಿಯಿಂದ ಬೇಸತ್ತ ಅಲ್ಲಿನ ನಿವಾಸಿಗಳು ಸಮಸ್ಯೆ ಬಗೆಹರಿಯದಿದ್ರೆ ಮುಂದಿನ ಯಾವ ಚುನಾವಣೆಗಳಲ್ಲೂ ನಾವು ಮತ ಚಲಾಯಿಸುವುದಿಲ್ಲ ಎಂಬ ಖಡಕ್ ಎಚ್ಚರಿಕೆಯೊಂದನ್ನ ರವಾನೆ ಮಾಡಿದ್ದಾರೆ. ನೋಡಿ, ಈ ತರ ನಾವು ಸ್ಕೂಲಿಗೆ ಹೋಗೋ ಮಕ್ಳು, ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ, ಸ್ಕೂಲಿಗೆ ಹೋಗೋರು, ಗರ್ಭಿಣಿಯರಿದ್ದಾರೆ. ಇಲ್ಲಿ ನೋಡಿ, ರೋಡ್ ನೋಡಿ, ನಾನು ಇವಾಗ ಬಿದ್ದಿದ್ದು ಬೈಕಲ್ಲಿ ಬರೋಷ್ಟೊತ್ತಿಗೆ ರೋಡ್ ಜಾರಿ. ರೋಡ್ ನೋಡಂಗಿದ್ಯಾ? ನಟ್ಟಿ ಮಾಡೋದ ನಾವಿಲ್ಲಿ? ಓಟಿಗೆ ಮಾತ್ರ ಎಷ್ಟ್ ಜನ ಬೇಕು? ದುಡ್ಡು ಕೊಟ್ಟಿರ್ತೀರಿ, ಓಟಿಗೆ ಎಷ್ಟ್ ಜನ ಬರ್ತಾರೆ ಇಲ್ಲಿ ಗೊತ್ತಾ? ಇಲ್ಲಿ ಗರ್ಭಿಣಿ ಏನ್ ಮಾಡ್ಬೇಕು? ಇಲ್ಲಿ ಅರ್ಜಿ ಕೊಡೋದು 3-4 ಸರಿ ಆಯ್ತು ಅರ್ಜಿ ಕೊಟ್ಟು ಬರ್ತಾವ. ಒಂದ್ಸರಿನೂ ಬಂದ್ ನೋಡ್ದವ್ರಿಲ್ಲ ಇಲ್ಲಿ. ಯಾರು ನೋಡಿದಾರ? ಒಬ್ರು ಬಂದ್ ಇಲ್ಲಿ ಓಟ್ ಟೈಮಲ್ಲಿ ಮಾತ್ರ ಜನ ಬರ್ತಾರೆ, ಮನೆ ಎಲ್ಲಿದಾವ ಅಂತೇಳಿ. ಅವಾಗ ನೆನಪಾಗತ್ತ ಅವ್ರಿಗೆ. ಯಾರಿಗೂ ಓಟ್ ಇಲ್ಲ ಇಲ್ಲಿ. ಓಟಿಗೆ ಬರ್ಲಿ ಯಾರಾದ್ರು, ಅರೆ ದುಡ್ಡು ಕೊಟ್ಟಿರ್ತಾರೆ, ಓಟ್ ಬರ್ತಾರೆ ಓಟಿಗೆ. ಇಲ್ಲ ಅಂದ್ರೆ ಎಲ್ಲಿ ಬರ್ತಾರೆ? ಮಕ್ಳನ್ನೆಲ್ಲ ಕಳ್ಸೋದ್ ಗೊತ್ತಾಗಲ್ಲ ಸ್ವಲ್ಪ. ನಾನು ಅವರಿಗೆ ಬಟ್ಟೆ ಇಲ್ಲಿ ಯಾರು ತೊಳಿತಾರೆ? ಮಕ್ಳು ಬಟ್ಟೆ ನೋಡಂಗಿರ್ತತೆ, ಸ್ಕೂಲ್ ಯೂನಿಫಾರ್ಮ್. ಕೈ ಮುರ್ಕೊಂಡ್ರೆ ಮಕ್ಳು ಏನ್ ಮಾಡೋದ್ ನಾವು? ನೋಡಿ ನನ್ನ ಹಣೆ ಹೆಂಗಾಗಿದೆ ಈಗ ಬಿದ್ದಿದ್ದು ನೋಡಲಿ. ಕಾಲಲ್ಲಿ ಪೆಟ್ಟಾಗಿದ್ದು, ತಲೆ ಪೆಟ್ಟಾಗಿದೆ. ಇವಾಗ ಬಿದ್ದಿದ್ದು ಬರ್ತಾ ಇದಾರೆ. ಈಗ ಗರ್ಭಿಣಿಯರು ಇದಾರೆ, ಕರ್ಕೊಂಡು ಹೋಗ್ಬೇಕು. ವಯಸ್ಸಾದವ್ರು ಇದ್ದಾರೆ, ಏನ್ ಮಾಡೋದ್ ನಾವು? ನನ್ನ ಜೊತೆ 4 ಜನ ಬರ್ರ ಕೇಸ್ ಆಗಿದೆ, ತೆಗೆದು ಮಾತ್ರ ಬರ್ತಾರೆ. ಕೋಟಿ ಕೊಡೋಣ, ಬರ್ತಾರ. ಈ ಸರಿ ಓಟ್ ಯಾರು ಹಾಕ್ಬಿಡ್ರಿ. 3 ವರ್ಷದಿಂದ ಅರ್ಜಿ ಕೊಟ್ಟರು ಒಂದೇ ಒಂದ್ ಜಲ್ಲಿ ತಂದು ಹಾಕ್ಲಿಲ್ಲ ಇವ್ರ ಹಣೆ ಬರಕ್ಕೆ. ಇಲ್ಲಿ ಓಡಾಡೋರ್ ಪರಿಸ್ಥಿತಿ ಅವ್ರಿಗೆ ಗೊತ್ತಿದೆ. ಓಡಾಡೋರಿಗೆ ಇವ್ರಲ್ಲಿ ಕುರ್ಚಿ ಮೇಲೆ ಕುತ್ಕೊಂಡು ಸಂಬಳ ತಗೊಂತಾರೆ. ಇಲ್ಲಿ ಬಂದು ಓಡಾಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ. ನಾನು MLA ಗಮನಕ್ಕೂ ಹಾಕಿದ್ದೀನಿ. PDO ಸತ್ತೋಗಿರೋ ಜನ ಕೇಳ್ರಿ. ಇಲ್ಲ ಹೊಡೆದು ಮನೆ ನುಗ್ಗಿ ಆಫೀಸ್ ತೊಜ್ಜಿ ಹೊಡಿತೀವಿ ಗ್ಯಾರಂಟಿ. ನಾವು ಕೋಟಿ ಹೋಗ್ಲದು. ಅರ್ಚನಾ ಪಂಚಾಯತ್ ಯಾವತ್ತು ಸೇರಿದ್ದು 3 ವರ್ಷ ಅಲ್ಲ 5 ವರ್ಷ ಆಗೈತಿ. ಪಂಚಾಯತ್ ಯಾರು ಬರ್ತಾರೆ ಇಲ್ಲಿ? ಒಬ್ರಾರು ಬಂದಿಲ್ಲ. ಬಂದಿಲ್ಲ. ಕಂದಾಯ ಕೇಳಕ್ ಬರ್ತಾರೆ, ಓಟ್ ಕೇಳಕ್ ಬರ್ತಾರೆ. ಏನ್ ಲಪಕ್ ತೊಳ ಮಕ್ಕಳು ಸರ್ಕಾರ ಲೆಕ್ಕ ಹಾಕ್ರಿ.